ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ರೈತರ ಸಂಕಷ್ಟವನ್ನ ಬಂದೇನ್ ಕೇಳಬೇಕಾಗಿತ್ತು, ಅದು ಯಾರು ಕೂಡ ಇಲ್ಲಿ ಕೇಳ್ತಕ್ಕಂಥ ಕೆಲಸ ಮಾಡಿಲ್ಲ. ಇದ್ರ ಮಧ್ಯೆ ನಾವು ಹಲವಾರು ಬಾರಿ ಬಂದು ನಮ್ಮ ಭಾಗದ ರೈತರ ಜೊತೆನಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿರ್ತಕ್ಕಂಥ ರೈತ ಕುಟುಂಬಗಳ ಜೊತೆ ನಿಲ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನು ನಾವು ಅರ್ಥಕೊಂಡಿದ್ದೇವೆ. ಹಲವಾರು ಸಂಘಟನೆಗಳು ಕೂಡ ನಿರಂತರವಾಗಿ ಬಂದು ಅವರು ಯಾವ ರೀತಿ ಒಂದು ಆತ್ಮವಿಶ್ವಾಸ ತುಂಬಿಸಬಹುದು ನಮ್ಮ ರೈತರಿಗೆ, ಅವರು ಕೂಡ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದ್ರ ಮಧ್ಯೆ ನಮಗೆ ಇರ್ತಕ್ಕಂಥ ಒಂದ್ 2-3 ಬಹಳ ಮುಖ್ಯವಾದಂತ ಅಂಶಗಳು. ಈಗ ಇಲ್ಲಿ ಫೈನಲ್ ನೋಟಿಫಿಕೇಶನ್ ಏನು ಹೊರಡಿಸಿದ್ದಾರೆ, ದಯವಿಟ್ಟು ಈ ಮ್ಯಾಪ್ ನ ತಾವು ಸ್ವಲ್ಪ ಝೂಮ್ ಇನ್ ಮಾಡಿ ನೋಡಬೇಕಾಗ್ತದೆ. ಈಗ ಫೈನಲ್ ನೋಟಿಫಿಕೇಶನ್ ಜಾರಿಯಾಗಿರ್ತಕ್ಕಂಥದ್ದು 499 ಎಕರೆ, ಖರಾಬನ್ನ ಬಿಟ್ಟು 499.2 ಎಕರೆ ಈ 3 ಹಳ್ಳಿಗಳಲ್ಲಿ ಬರ್ತಕ್ಕಂಥ ರೈತರ ಜಮೀನ ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಈಗಾಗಲೇ ಸರ್ಕಾರ ಹೊರಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಮ್ಯಾಪ್ ಅಲ್ಲಿ ನೀವು ನೋಡಿದ್ರೆ ಯಾವುದೇ ಒಂದು ಅಕ್ವಿಸಿಷನ್ ಆಗಬೇಕಾದ್ರೆ ಅಡ್ಜಸೆಂಟ್ ಲ್ಯಾಂಡ್ಗಳನ್ನ ಅಕ್ವಿಸಿಷನ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಒಂದಕ್ಕೊಂದು ಟಚ್ ಇರ್ತಕ್ಕಂಥ ಭೂಮಿಯನ್ನ ಇವರು ಪಾಪ ಬಹಳ ವ್ಯವಸ್ಥಿತವಾಗಿ ಅದು ಯಾರ್ಯಾರು ಇವ್ರಿಗೆ ಒಂದಷ್ಟು ಜನ ಹಿಂದೆ ನಿಂತು ಯಾವ ರೀತಿ ಐಡಿಯಾಗಳು ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಮ್ಯಾಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಕೆಂಪನಪಳ್ಳಿಯಲ್ಲಿದೆ, ಒಡೆರಹಳ್ಳಿಯಲ್ಲಿದೆ, ಮಂಡಲಹಳ್ಳಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ನೋಡ್ಕೊಳ್ಳಿ, ಇದು ಒಂದು ಭಾಗ. ಈಗ ಇಲ್ಲಿ GBIT ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಸಮಗ್ರವಾಗಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಚರ್ಚೆಯನ್ನ ಏನ್ ಮಾಡಿದ್ರು, ಇದು ಸಮಗ್ರ ಅಭಿವೃದ್ಧಿ ಮಾಡತಕ್ಕಂಥ ಪ್ರಕ್ರಿಯೆನ ಇವರು ಯಾವ ರೀತಿ ಹೆಜ್ಜೆಯನ್ನ ಇಟ್ಟು ರಾತ್ರೋರಾತ್ರಿ ತರಾತುರಿಯಲ್ಲಿ ಅತಿ ವೇಗವಾಗಿ ಈ 500 ಎಕರೆ ಎಕ್ಸ್ಟೆಂಟ್ ಇರ್ತಕ್ಕಂಥ ಈ ಒಂದು ಜಮೀನನ್ನ ಇವತ್ತೇನು ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಸರ್ಕಾರ ಮುಂದಾಗಿದ್ದಾರೆ. ನಾವು ನೀವು ಕೇಳಬೇಕಾಗಿರ್ತಕ್ಕಂಥದ್ದು, ಇದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಇವರು ಚಿಂತನೆ ಮಾಡಿದ್ದಾರಾ ಅಥವಾ ಬೇರೆ ಇವರ ಇಂಟರ್ನಲಿ ಹಿತಾಸಕ್ತಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಮೂವ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಪಾಪ ಇವ್ರ ಜೊತೆನಲ್ಲಿ ಇರ್ತಕ್ಕಂಥ ಒಂದಷ್ಟು ಬಹಳ ಬುದ್ಧಿಜೀವಿಗಳು, ತಿಳುವಳಿಕಸ್ತರು, ವಿದ್ಯಾವಂತರುಗಳು ಕೊಟ್ಟಿರ್ತಕ್ಕಂಥ ಸಲಹೆಗಳ ನನಗೆ ಗೊತ್ತಿಲ್ಲ. ಇಲ್ಲಿ ರೈತರನ್ನ ಪ್ರತಿನಿತ್ಯ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನಾನು ಈಗ ತಾನೇ ಹೇಳಿದ್ದೀನಿ, 450 ದಿನಗಳ ಕಾಲ ಮನೆ ಮಠ ಬಿಟ್ಟು ತಮ್ಮ ಸ್ವಂತ ಆಸ್ತಿಪಾಸ್ತಿನ, ತಮ್ಮ ಪಿತ್ರಾರ್ಜಿತ ಆಸ್ತಿನ, ಪಾರಂಪರಿಕವಾಗಿ ಇವರಿಗೆ ಬಂದಿರತಕ್ಕಂಥ ಆಸ್ತಿಯನ್ನ ವಶಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ ಸರ್ಕಾರ. ಇದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಕಣ್ಮುಚ್ಕೊಂಡು ಕೂತಿದೆ. ಮುಂದೆ ಹೋಗ್ತೀನಿ, ಬಹಳ ಸ್ಪಷ್ಟವಾಗಿ ನೇರವಾಗಿ ವಿಚಾರವನ್ನ ಮುಂದಿಡ್ಲಿಕ್ಕೆ ಬಯಸ್ತೇನೆ. ರಿಯಲ್ ಎಸ್ಟೇಟ್ ನ ದಂಧೆಯನ್ನ ನಡೆಸ್ತಕ್ಕಂಥದ್ದಕ್ಕೆ, ಪ್ಲೀಸ್ ನೋಟ್ ಡೌನ್ ಮೈ ಪಾಯಿಂಟ್, ರಿಯಲ್ ಎಸ್ಟೇಟ್ ದಂಧೆಯಾಗಿ ಈ ಒಂದು ರೈತರ ಜಮೀನನ್ನ ವಶಪಡಿಸ್ಕೊಂಡು ಇಲ್ಲಿ ಹಣ ಉತ್ಪಾದನೆ ಮಾಡತಕ್ಕಂಥದ್ದಕ್ಕೆ ಇವರು ಇವತ್ತೇನು ಕೈಯನ್ನ ಹಾಕಿ ಹೊರಟಿದ್ದಾರೆ. ನಿಮಗೆ ಗೊತ್ತಿದೆ, ಇವಾಗ ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ ಎಕರೆಗೆ ಅದೆಷ್ಟದೋ, ಎಷ್ಟಣ್ಣ, 2,17,00,000 7 ಲಕ್ಷವಣ್ಣ, 2.7ರಿಂದ 2.25 ಅಂತ ಹೇಳ್ತಾರೆ. ಯಾಕೆ ನಾನು ಇದನ್ನ ರಿಯಲ್ ಎಸ್ಟೇಟ್ ದಂಧೆ ಅಂತ ಇದ್ದೀನಿ ಅಂದ್ರೆ, ಇದು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ.